ಈಗಾಗಲೇ ದೆಹಲಿಯಲ್ಲಿ ಪರಿಷತ್ ಫೈಟ್ ತುಂಬ ಜೋರಾಗಿ ನಡೀತಾ ಇದೆ. ಅತ್ತ ಕಾಂಗ್ರೆಸ್ ಪಕ್ಷದಲ್ಲಿ ಲಾಬಿ ಮೇಲೆ ಲಾಬಿ ನಡೀತಾ ಇದ್ರ ಜೊತೆಗೆ ಒಂದು ಸಣ್ಣ ಅನುಮಾನ ಬರ್ತಾ ಇದೆ. ಅದೇನಪ್ಪ ಅಂದರೆ ಸಿದ್ದರಾಮಯ್ಯ ಸಂಪುಟದ MLC ಈಗ ಸ್ಥಾನ ಕಳ್ಕೋತಾರ, ಈ ಒಂದು ಅನುಮಾನ ಶುರುವಾಗಿದೆ. ಹಾಗಾದರೆ ಏನು ನಡೀತಾ ಇದೆ, ಯಾವ ಥರ ಲೆಕ್ಕಾಚಾರ ಇದೆ ನೋಡೋಣ ಬನ್ನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪರಿಷತ್ ಫೈಟ್ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಲಾಬಿ ಲೆಕ್ಕಾಚಾರ ಯಾವ ಮಟ್ಟಿಗಿದೆ ಅಂತ ಅಂದ್ರೆ ಸಿದ್ದರಾಮಯ್ಯ ಸಂಪುಟದ ಒಂದು ವಿಕೆಟ್ ಉರುಳಿ ಬೀಳುತ್ತಾ ಅನ್ನೋ ಅನುಮಾನ ಈಗ ದೆಹಲಿ ವಲಯದಲ್ಲಿ ಶುರುವಾಗಿದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಶಾಸಕರು ಅಲ್ಲದ ಪರಿಷತ್ ಸದಸ್ಯರೂ ಆಗದ ಬೋಸರಾಜು ಅವರನ್ನ ಏಕಾಏಕಿ 1 ವರ್ಷದ ಅವಧಿಗೆ MLC ಮಾಡಿ ಮಂತ್ರಿ ಮಾಡಲಾಗಿತ್ತು. ಈಗ ಅವರ ಪರಿಷತ್ ಸದಸ್ಯತ್ವದ ಅವಧಿ ಮುಕ್ತಾಯ ಆಗಿದೆ. ಹೀಗಾಗಿ ಈಗ ಮತ್ತೆ ಬೋಸರಾಜುಗೆ ಮಂತ್ರಿ ಸ್ಥಾನ ನೀಡಬಾರದು ಅನ್ನೋ ಹೊಸ ವಾದವೊಂದು ಮೊಳಕೆ ಹೊಡೆದಿದೆ. ಹೀಗಾಗಿ ಬೋಸರಾಜು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು ಹೈಕಮಾಂಡ್ ನಾಯಕರನ್ನ ನಿರಂತರವಾಗಿ ಸಂಪರ್ಕ ಮಾಡ್ತಿದ್ದಾರೆ. TV9ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬೋಸರಾಜು ಬದಲಿಗೆ ಇನ್ನಿತರ ಕಾರ್ಯಕರ್ತರಿಗೆ ಪರಿಷತ್ ಸ್ಥಾನ ನೀಡೋದಕ್ಕೆ ಚಿಂತಿಸಲಾಗ್ತಾ ಇದೆ. ಜೊತೆಗೆ ರಾಯಚೂರಿನ ಸ್ಥಳೀಯ ಶಾಸಕರು ಹಾಗೆ ನಾಯಕರು ಕೂಡ ಬೋಸರಾಜುಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಲಾಗಿ ಚುನಾವಣೆ ಎದುರಿಸದೆ ತಮ್ಮ ಮಂತ್ರಿ ಸ್ಥಾನ ಕಿತ್ಕೊಂಡ್ರು ಅನ್ನೋ ಸಿಟ್ಟು ಸ್ಥಳೀಯ ರಾಯಚೂರು ಕಾಂಗ್ರೆಸ್ನ ಶಾಸಕರಿಗಿದೆ. ಇದರ ಜೊತೆಗೆ BK ಹರಿಪ್ರಸಾದ್ಗೆ ಸಹ ಮಂತ್ರಿ ಸ್ಥಾನ ನೀಡುವ ಬಗ್ಗೆ ತೆರೆಮರೆಯಲ್ಲೇ ಕಸರತ್ತು ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸಂಪುಟಕ್ಕೆ ಹರಿಪ್ರಸಾದ್ ಎಂಟ್ರಿ ಕೊಟ್ಟರೂ ಅಚ್ಚರಿ ಏನಿಲ್ಲ. ಹೀಗಾಗಿ ಈಗ ಹಾಲಿ ಮಂತ್ರಿ ಬೋಸರಾಜು ಪರಿಷತ್ ಟಿಕೆಟ್ ಕೈ ತಪ್ಪಿದ್ರೆ ಮಾಜಿ ಆಗೋ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಖ್ಯಮಂತ್ರಿಗಳ ಹಾಲಿ ರಾಜಕೀಯ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ K ಗೋವಿಂದರಾಜ್ ಕೂಡ 3ನೇ ಬಾರಿಗೆ ಪರಿಷತ್ ಟಿಕೆಟ್ ಬಯಸುತ್ತಿದ್ದಾರೆ. ಆದ್ರೆ ಈಗಾಗಲೇ 2 ಅವಧಿ ಆಗಿದ್ರೆ ಮತ್ತೊಂದು ಅವಧಿಗೆ ಮುಂದುವರಿಸೋದು ಹೇಗೆ ಅನ್ನೋ ಪ್ರಶ್ನೆಯನ್ನ ಹಲವರು ಮುಂದಿಟ್ಟಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಡಾಕ್ಟರ್ ಗೋವಿಂದರಾಜ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದರ ಜೊತೆಗೆ KPCC ಸೋಷಿಯಲ್ ಮೀಡಿಯಾ ವಿಭಾಗದ BR ನಾಯ್ಡು ಹೆಸರು ಕೂಡ ಮುಂಚೂಣಿಯಲ್ಲಿದ್ದು ಕಾರ್ಯಕರ್ತರ ಕೋಟಾದಲ್ಲಿ ಭಾರೀ ಚರ್ಚೆ ನಡೀತಾ ಇದೆ. ಇನ್ನು ಈಗಾಗಲೇ CM ಹಾಗೂ DCM ರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕಾರ್ಯಕರ್ತರ ಪರವಾಗಿ ವೋಟಿಂಗ್ ಕೂಡ ಆರಂಭ ಆಗಿದ್ದು ಲೋಕಸಭೆ ಹಾಗೆ ನಿಗಮ ಮಂಡಳಿಗಳಲ್ಲೂ ಹೆಚ್ಚಾಗಿ ಕಾರ್ಯಕರ್ತರು ಕುಟುಂಬ ಹಿನ್ನೆಲೆ ಇರುವವರಿಗೆ ಮಣೆ ಹಾಕಲಾಗಿದೆ. ಹೀಗಾಗಿ ಈ ಬಾರಿ ಕಾರ್ಯಕರ್ತರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಅಂತ ಒತ್ತಾಯ ಕೇಳ್ಬರ್ತಾ ಇದೆ. ವಿಧಾನಸಭೆಯಲ್ಲಿ ಸೋತವರಿಗೆ ಇಲ್ಲ ವಿಧಾನ ಪರಿಷತ್ ಟಿಕೆಟ್. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಂತ ನಾಯಕರಿಗೆ ಪರಿಷತ್ ಟಿಕೆಟ್ ಇಲ್ಲ ಅನ್ನುವಂತ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ರವಾನಿಸಿದೆ. ಈ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಸಿಗದೇ ಇರೋರಿಗೆ ಟಿಕೆಟ್ ನೀಡೋ ಬಗ್ಗೆ ಗಮನ ಹರಿಸಿ ಅಂತ ದೆಹಲಿ ನಾಯಕರು ಹೇಳಿದ್ದಾರೆ. ನಿನ್ನೆ ಇಂಥದ್ದೊಂದು ಸಂದೇಶವನ್ನ CM DCMಗೆ ಬಂದಿದ್ದೇ ತಡ ಇಬ್ರು ನಾಯಕರು ಮತ್ತೊಮ್ಮೆ ಸಭೆ ಸೇರಿ ಅಭ್ಯರ್ಥಿಗಳ ಪಟ್ಟಿಯನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಇರೋ 7 ಸ್ಥಾನಗಳಿಗೆ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದು ಬಹುತೇಕ 20 ಆಕಾಂಕ್ಷಿಗಳನ್ನ ನಾಯಕರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳುತ್ತಾ ಇದೆ. ಖರ್ಗೆ ಜೊತೆ ಮಹತ್ವದ ಸಭೆ ಬಳಿಕವೇ ಅಂತಿಮ ಪಟ್ಟಿ. ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿರುವ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒರಿಸ್ಸಾದಲ್ಲಿ ಪ್ರಚಾರ ಮುಗಿಸಿ ಈಗಷ್ಟೇ ದೆಹಲಿಗೆ ಬಂದಿದ್ದಾರೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಅವರ ಜೊತೆ ಸಭೆ ನಡೆಸಲಿದ್ದಾರೆ. ಈ ಸಭೆಯ ಬಳಿಕವೇ ಕಾಂಗ್ರೆಸ್ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಹರೀಶ್, TV9 ನವದೆಹಲಿ.